ನಾನಿವತ್ತು ಸೀರೆ ಉಟ್ಕೊಂಡು ಬಂದಿದ್ದೀನಿ ಅಂದೆ. ಹೇಗೆ ಕಾಣಿಸ್ತಾ ಇದ್ದೀನಿ? ಯು ಆರ್ ಲುಕಿಂಗ್ ಗುಡ್. ಥ್ಯಾಂಕ್ ಯು. ಇನ್ಮೇಲಿಂದ ಇಲ್ಲಿ ನಾನೇ ದೀಪ ಹಚ್ಚೋದು. ಅಕ್ಕ ಊಟಕ್ಕ ಹೋಗೋಣ. ಮೈನಾ ಊಟಕ್ಕ. ಮೈನಾ ಎಲ್ರು ಊಟಕ್ಕೆ ಹೋಗ್ತವ್ರೆ, ನೀನಿನ್ನೂ ಕುತ್ಕೊಂಡು ಏನ್ ಮಾಡ್ತಾ ಇದೀಯ? ಬಾ ಊಟಕ್ಕೆ ಹೋಗೋಣ. ಇಲ್ಲ ಅಕ್ಕ, ನನಗೆ ಹಸಿವಿಲ್ಲ, ನೀವ್ ಹೋಗಿ ಊಟ ಮಾಡಿ. ಸುಮ್ನೆ ಹಸ್ವಿಲ್ಲ ಅಂತ ಸುಳ್ಳು ಹೇಳ್ಬೇಡ ಮೈನಾ. ಅಷ್ಟಲ್ದೆ ಬೆಳಗಿಂದ ನೀರ್ ಕುಡ್ಕೊಂಡಿದ್ಯಾ? ಏನ್ ಅವಳನ್ನ ಹಂಗ್ ಗುರಾಯಿಸ್ತಿದ್ಯಾ ಮೈನಾ? ಬಾ ಊಟಕ್ಕೆ ಹೋಗೋಣ ಬಾ. ಅಕ್ಕ, ನನಗೆ ಹಸಿವಾಗ್ತಿತ್ತು ಅಂತ ನಾನ್ ನೀರ್ ಕುಡ್ದಿಲ್ಲ, ಬಾಯಾರಿಕೆ ಆಗ್ತಿತ್ತು ಅಂತ ನೀರ್ ಕುಡ್ದಿದ್ದು. ನೀವ್ ಹೋಗಿ ಊಟ ಮಾಡಿ. ಹೌದಾ? ಹಂಗಾದ್ರೆ ಇದನ್ನ ನೀ ಧ್ರುವಂಗೋಸ್ಕರ ಮಾಡಕತ್ತಿಲ್ಲ ಹೌದಲ್ಲ? ಹಂಗಾದ್ರೆ ಇವತ್ತು ನಮ್ ಜೊತೆ ಕ್ಯಾಂಟೀನಿಗೆ ಊಟಕ್ಕೆ ಬಾ, ನಾನು ನಂಬ್ತೀನಿ. ಆತರ ನಾನ್ ಯಾರನ್ನೂ ನಂಬಿಸೋ ಅವಶ್ಯಕತೆ ನನ್ಗಿಲ್ಲ. ನೀವ್ ಒತ್ತಾಯ ಮಾಡ್ತಿದ್ದೀರಾ ಅಂತ ನಾನು ಊಟ ಮಾಡಕ್ ಆಗಲ್ಲ. ನನ್ಗೆ ಯಾವಾಗ ಹಸಿವಾಗತ್ತೋ ಆಗ್ಲೇ ನಾನು ಊಟ ಮಾಡೋದು. ನೀವ್ ಈ ತರ ಒಳ್ಳೇದ್ ಮಾಡ್ತೀನಿ 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 ಅಂತ ಹೇಳಿನೇ ಕಷ್ಟ ಕೊಡ್ತಾ ಇದೀರ ಎಲ್ರು. ಅಕ್ಕ, ಈಕಿಗೆ ಹೇಳಿ ಅರ್ಥ ಮಾಡಿಸೋಷ್ಟ್ರಾಗ ನಮ್ ಜೀವನ ಮುಗಿದು ಹೋಗಿರುತ್ತ. ಈಕೆ ಊಟಕ್ಕೆ ಬಂದ್ರೆ ಅಷ್ಟು ಬಿಟ್ರಷ್ಟು. ನೀವು ಬರ್ತೀರಾ ಇಲ್ಲ? ನಾ ಹೊಕ್ಕಿ ನೋಡು. ಮೈನಾ, ಬಾವಾ, ಧ್ರುವರ್ ಮನೆಗೆ ಹೊರಟ್ರಾ? ಇಲ್ಲ ಮೈನಾ, ನಿನಗೆಷ್ಟು ವೈರಾಗ್ಯ ಇದೆಯೋ ನಿನ್ಕಿಂತ ಹೆಚ್ಚಾಗಿ ವೈರಾಗ್ಯ ಅವರಿಗಿದೆ. ಅವ್ರು ಯಾವುದೇ ರೀತಿಲೂ ಮಾತು ಕೇಳೋ ಹಾಗೆ ಕಾಣ್ತಿಲ್ಲ. ಏನ್ ಬಾವ ಇದೆಲ್ಲ? ಸರಿ ಬಿಡಿ, ಅವ್ರು ಊಟನಾದ್ರೂ ಮಾಡಿದ್ರಾ? ಇಲ್ಲ ಮೈನಾ, ನಾನು ರಾತ್ರಿ ಪಾರ್ಸಲ್ ತಗೊಂಡು ಬಂದೆ, ಅವ್ರು ತಿನ್ನಲಿಲ್ಲ. ಬೆಳಿಗ್ಗೆ ದೋಸೆ ಹಿಟ್ಟು ತಗೊಂಡು ಬಂದು ದೋಸೆ ಮಾಡಿದೆ, ಅದನ್ನು ತಿನ್ನಲಿಲ್ಲ. ಸರಿ ಹೋಗ್ಲಿ ಬಿಡು ಅಂತ ಮಧ್ಯಾಹ್ನಕ್ಕೆ ಚಿತ್ರಾನ್ನ ಮಾಡಿದೆ. ಫೋರ್ಸ್ ಮಾಡಿದ್ದಕ್ಕೆ ದಯವಿಟ್ಟು ನನ್ನ ಫೋರ್ಸ್ ಮಾಡಿಬಿಡಿ, ನೀವು ಈ ರೀತಿ ಫೋರ್ಸ್ ಮಾಡದಿದ್ರೆ ನಾನು ಮನೆ ಬಿಟ್ಟು ಹೊಟ್ಟೋಗ್ತೀನಿ ಅಂತ ಹೇಳಿದ್ರು. ನನಗಂತೂ ನಿಜವಾಗ್ಲೂ ಏನು ಹೇಳಬೇಕು ಅಂತ ಗೊತ್ತಾಗ್ಲಿಲ್ಲ. ಕೆಲ್ಸಕ್ಕೆ ಟೈಮ್ ಆಯಿತು ಅಂತ ನಾನು ಹೊರಟು ಬಂದ್ಬಿಟ್ಟೆ. ಧ್ರುವ ಮಧ್ಯಾಹ್ನ ಊಟ ಮಾಡಿದ್ರು ಇಲ್ವೋ ಅಂತ ನನಗೆ ಗೊತ್ತಿಲ್ಲ ಮೈನಾ. ನೀವಿಬ್ರು ಈ ರೀತಿ ಇರೋದ್ರಿಂದ ಯಾರಿಗೆ ಕಷ್ಟ ಆಗ್ತಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನನಗಂತೂ ತುಂಬ ಸಂಕಟ ಆಗ್ತಿದೆ. ಯಾಕಂದ್ರೆ ಕಟ್ಕೊಂಡಿರೋ ಹೆಂಡತಿನ ಬಿಟ್ಟಿರೋದು ಎಷ್ಟು ಹಿಂಸೆ ಅಂತ ಅದು ನನಗೆ ಗೊತ್ತು. ಆದರೆ ನಿನ್ನ ವಿಷಯದಲ್ಲಿ ಆ ಥರ ಇಲ್ಲ. ಯಾಕೆ ಮತ್ತೆ ಒಬ್ರಿಗೊಬ್ರು ಶಿಕ್ಷೆ ಕೊಡ್ಕೊಂಡು ಈ ರೀತಿ ಇದ್ದೀರಾ? ನನ್ನ ತಂದೆ ತಾಯಿ ಮಾತನ್ನ ಮೀರಿ ನನಗೆ ರಾಧಾನೇ ಬೇಕು ಅಂತ ನಾನು ಕೇಳ್ಕೊಳಕ್ಕಾಗ್ಲಿಲ್ಲ. ಮೈನಾ, ಧ್ರುವ ನಿನ್ಗೋಸ್ಕರ ಮನೆಯವನ್ನೆಲ್ಲ ಬಿಟ್ಟು ಈಗ ನನ್ನ ಜೊತೆ ಬಂದಿದ್ದಾನೆ. ಅವನ ಜೊತೆ ಒಂದ್ಸತಿ ಆದ್ರೂ ಫೋನಲ್ಲಿ ಮಾತಾಡೋದಲ್ವಾ? ಇಂಥ ಒಳ್ಳೆ ಮನುಷ್ಯನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ. ಮೈನಾ, ನನಗೆ ಡ್ಯೂಟಿಗೆ ಟೈಮ್ ಆಯಿತು, ನಾನು ಆಮೇಲೆ ಮಾತಾಡ್ತೀನಿ. ಬಾಯ್. ಸರಿ ಬಾವಾ. ಹಲೋ ಪುಷ್ಪಕ್ ಸರ್. ಧ್ರುವ, ಇವತ್ತು ನೀನು ಕೆಲ್ಸಕ್ಕೆ ಬರ್ದೇ ಇದ್ದಿದ್ದು ಮೈನನ್ ವಿಷಯದಲ್ಲಿ ಫುಲ್ ವರ್ಕೌಟ್ ಆಯ್ತು. ಸರಿ ಸರ್, ಮೈನವ್ರೇನಾದ್ರೂ ನನ್ನ ಬಗ್ಗೆ ಕೇಳಿದ್ರಾ? ಹೇಳ್ದೆ ಇರ್ತಾಳ, ನೀನ ನೋಡಿಲ್ಲ, ನಿನ್ ಜೊತೆ ಮಾತಾಡಿಲ್ಲ, ನೀನ್ ತಿಂದ್ಯೋ ಇಲ್ವೋ ಅಂತ ಅವಳು ತುಂಬಾ ಬೇಜಾರು ಮಾಡ್ಕೊಂಡಿದ್ಲು. ಲಿಟ್ರಲಿ ನಿನ್ ಜೊತೆ ಮಾತಾಡಕ್ಕೆ ಒತ್ತಾಡ್ತಿದ್ದಾಳೆ. ಸರ್, ನನಗೆ ಗೊತ್ತು ಸರ್, ಮೈನಾ ಅವರು ನನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ ಅಂತ ನನಗೆ ಗೊತ್ತು. ಧ್ರುವ, ಮೈನಾ ನಿನ್ ಲವರ್ ಆಗಿ ನಿನ್ನ ಮಿಸ್ ಮಾಡ್ಕೊಂಡಿರೋ ನೀನ್ ನೋಡಿದ್ಯಾ. ಆದ್ರೆ
ಅವಳು ನಿನ್ನ ಹೆಂಡತಿಯಾಗಿ ಅವಳು ನಿನ್ನ ಮಿಸ್ ಮಾಡ್ಕೊಡ್ತಿರೋದು ನೋಡಿರಲ್ಲ. ಅದಕ್ಕೆ ಇವತ್ತು ನಾನು ನಿಂಗೆ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿದ್ದು. ನನಗೆ ಗೊತ್ತಿತ್ತು ಧ್ರುವ, ನೀನು ಬರದೇ ಇದ್ರೆ ಮೈನಾ ನಿನ್ನ ಎಷ್ಟು ಮಿಸ್ ಮಾಡ್ಕೋತಾಳೆ ಅಂತ ಗೊತ್ತಿತ್ತು. ಲಿಟ್ರಲಿ ಧ್ರುವ, ನೀನು ಇಲ್ಲಿಲ್ಲ ಅಂತ ಅವಳು ಒತ್ತಾಡ್ತಿದ್ದಾಳೆ. ನೋಡ್ತಿರು ಧ್ರುವ, ಇನ್ 2 ದಿನ ನೀನು ಕೆಲ್ಸಕ್ಕೆ ಬರದೇ ಇದ್ರೆ ಮೈನಾ ನಿನ್ನ ಹುಡ್ಕೊಂಡು ಅಲ್ಲೇ ಬರ್ತಾಳೆ. ನೀನು ಅಷ್ಟು ಇಷ್ಟಪಡ್ತಾಳೆ ಧ್ರುವ ಅವಳು.